ನೋಟುಗಳು ಅಸಲಿಯೋ ನಕಲಿಯೋ ಅಂತ ಸೂಕ್ಷ್ಮವಾಗಿ ಪರೀಕ್ಷಿಸಿ. ಇಲ್ಲಾಂದ್ರೆ ನೀವು ಯಾಮಾರೋದಂತೂ ಗ್ಯಾರಂಟಿ. ಯಾಕಂದ್ರೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಕೋಟಿ ನೋಟ್ ಹಾವಳಿ. ದೇಶದಲ್ಲಿ ಖೋಟಾ ನೋಟುಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಿರುವ ಖೋಟಾ ನೋಟ್ ನಿಯಂತ್ರಿಸಲು ಸರ್ಕಾರ ಪ್ರಯತ್ನ ಪಡ್ತಾ ಇದ್ರೂ ಸಾಧ್ಯವಾಗ್ತಾ ಇಲ್ಲ. ದೇಶಾದ್ಯಂತ ಸದ್ಯ 12 ಲಕ್ಷ ಕೋಟಿ ಖೋಟಾ ನೋಟುಗಳು ಚಲಾವಣೆಯಲ್ಲಿವೆ ಎನ್ನಲಾಗಿದೆ. ಭೂಗತ ದೊರೆ ದಾವೂದ್ ಇಬ್ರಾಹಿಂರಂತಹ ಅಂತಾರಾಷ್ಟ್ರೀಯ ಖದೀಮರು ಈ ಜಾಲದ ಹಿಂದೆ ಸಕ್ರಿಯವಾಗಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 10 ಲಕ್ಷ ಅಸಲಿ ನೋಟ್ಗಳನ್ನ ಬಿಡುಗಡೆ ಮಾಡಿದ್ರೆ 3 ಲಕ್ಷ ಖೋಟಾ ನೋಟ್ ಚಲಾವಣೆಗೆ ಬರುತ್ತೆ. ಸಿಗ್ನೇಚರ್ ಫೋರ್ಜಿನಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಅದರಲ್ಲಿ ಒಂದು ಸುಮಾರು 5 ಥರ ನಾವು ಪ್ರೊಫೆಷನಲ್ ಆಗಿ ವಿಂಗಡಿಸ್ತೀವಿ. ಯಾವುದೇ ಒಂದು ಆಕ್ಟಿವಿಟಿ ಇರ್ಬೋದು, ಜಾಸ್ತಿ ಸಲ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಎಫೆಕ್ಟಿವ್ ಆಗಿ ಬರ್ತಾ ಹೋಗುತ್ತೆ. ಇದರಲ್ಲೂ ಅದೇ ಥರನೇ. ಸೊ ಎಷ್ಟು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಒಬ್ಬ ವ್ಯಕ್ತಿ, ಅಷ್ಟು ಎಫೆಕ್ಟಿವ್ ಆಗಿ ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಯಾವುದೇ ಒಂದು ಫೋರ್ಜರಿ ಆಗಿರ್ಬೋದು, ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕೂಡ ಸ್ಕೋಪ್ ಇರುತ್ತೆ. ಇನ್ನು ಖೋಟಾ ನೋಟ್ಗಳನ್ನ ಕಂಡುಹಿಡಿಯಬೇಕಾದ ಬ್ಯಾಂಕ್ಗಳು ಸಹ ಅಂಧಕಾರದಲ್ಲಿವೆ. ಬ್ಯಾಂಕ್ ಮ್ಯಾನೇಜರ್ಗಳು ಖೋಟಾ ನೋಟನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳ ಪರಿಸ್ಥಿತಿ ಇದಾದ್ರೆ ಜನಸಾಮಾನ್ಯರ ಗತಿ ಕೇಳುವವರೇ ಇಲ್ಲದಂತಾಗಿದೆ. ಬ್ಯಾಂಕರ್ಸ್ಗೆ ಆಗಲಿ ಅಥವಾ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಆಗಲಿ ಯಾವುದೇ ಥರದ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂತ ಯಾರೂ ಆಫರ್ ಮಾಡಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಒಂದು ಕರೆನ್ಸಿ ನೋಟಲ್ಲಿ ಇಷ್ಟು ವಿಚಾರಗಳು ನೋಡಬೇಕು ಅಂತ ಏನವರು ಜನಕ್ಕೆ ಮುಟ್ಟಿಸಿದ್ದಾರೆ, ಅಷ್ಟೇ ಮಾಹಿತಿ ಬ್ಯಾಂಕರ್ಸ್ ಕೂಡ ಇರೋದು ನಾನು. ಓಕೆ, ಬಟ್ ಕೆಲವು ಬ್ಯಾಂಕ್ಗಳಲ್ಲಿ ಕೌಂಟಿಂಗ್ ಕಮ್ ಡಿಟೆಕ್ಷನ್ ಮೆಷಿನ್ ಯೂಸ್ ಮಾಡ್ತಾರೆ. ಅಂಥ ಬ್ಯಾಂಕ್ಗಳಲ್ಲಿ ಮಾತ್ರ ಅದು ಫೇಕ್ ಇದೆಯಾ ಅಥವಾ ಒರಿಜಿನಲ್ ಕರೆನ್ಸಿ ಇದೆಯಾ ಚೆಕ್ ಮಾಡ್ಬೋದು ಅಷ್ಟೇ ಹೊರತು ಎಷ್ಟೋ ಬ್ಯಾಂಕ್ಗಳಲ್ಲಿ ಇಂಥ ಮೆಷಿನ್ಗಳಿಲ್ಲ. ಸೊ ಇಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥ ಫ್ಯಾಬ್ರಿಕೇಷನ್ ಏನಿದೆ, ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾತ್ರ ನೀವು ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ. ಟೆಕ್ನಾಲಜಿ ಯೂಸ್ ಮಾಡಿ ನೋಟ್ ಪ್ರಿಂಟ್ ಮಾಡ್ತಾರೆ, ಬಟ್ ಹಾಗೆ ನೋಡ್ತೀವಿ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಇವತ್ತಿನ ದಿನ. ಈ ನಿಟ್ಟಿನಲ್ಲಿ ಸರ್ಕಾರ ಖೋಟಾ ನೋಟ್ ಹಾವಳಿಯನ್ನ ತಡೆಗಟ್ಟಲು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾದ ಅಗತ್ಯವಿದೆ. ಇಲ್ಲದಿದ್ದರೆ ಯಾವುದೇ ಆಯುಧ ಬಳಸದೆ ಇಡೀ ದೇಶವನ್ನೇ ನಾಶ ಮಾಡುವ ಸಾಧ್ಯತೆ ಹೆಚ್ಚಾಗಲಿದೆ. ಸಮಯ ನ್ಯೂಸ್, ಬೆಂಗಳೂರು. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕ ಕುರ್ಚಿಗೆ ಲಕ್ಷ್ಮೀ